ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯ ಹಾಗೂ ಔಷಧಿಗಳಿಲ್ಲದೆ ರೋಗಿಗಳು ಪರದಾಡುತ್ತಿದ್ದರೆ ಇತ್ತ ಆಡಳಿತಾಧಿಕಾರಿ ಮಾತ್ರ ನಮಗೂ ಇದಕ್ಕೂ ಸಂಬಂಧವಿಲ್ಲ ಎಂಬಂತೆ ಕುಳಿತಿರುವುದು ರೋಗಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ದಾವಣಗೆರೆ ಜಿಲ್ಲೆಯ ಹರಿಹರ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗುವಂತಹ ರೋಗಿಗಳಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣುತ್ತಿದ್ದು, ಇದರ ಜೊತೆಗೆ ರೋಗಿಗಳಿಗೆ ಬೇಕಾದ ಮುಖ್ಯ ಔಷಧಿಗಳು ಸಹ ಆಸ್ಪತ್ರೆಯಲ್ಲಿ ಇಲ್ಲದ ಕಾರಣ ಹೊರಗಿನಿಂದ ಔಷಧ ತರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಸ್ಪತ್ರೆಯಲ್ಲಿ ಸೂಕ್ತ ವಿದ್ಯುತ್ ಸಂಪರ್ಕವಿಲ್ಲ, ಮಹಿಳೆಯರ ಶೌಚಾಲಯದಲ್ಲಿ ಡೋರ್ಗಳಿಲ್ಲ, ಶುದ್ಧ ನೀರಿನ ಘಟಕಗಳು ತಮ್ಮ ಕಾರ್ಯ ನಿಲ್ಲಿಸಿದ್ದು, ರೋಗಿಗಳು ಮನೆಯಿಂದ ತಂದಂತಹ ಫ್ಯಾನ್ ಹಾಕಿಕೊಳ್ಳಲು ಸಹ ಕರೆಂಟ್ ಇಲ್ಲದಂತಾಗಿದೆ. ಇಷ್ಟೆಲ್ಲ ಸಮಸ್ಯೆಗಳು ಇದ್ದರೂ ಸಹ ಆಸ್ಪತ್ರೆ ಆಡಳಿತಾಧಿಕಾರಿಗಳು ಎಲ್ಲ ಸರಿಪಡಿಸುತ್ತೇವೆ ಎಂದು ಹೇಳಿ ಸುಮ್ಮನಾಗುತ್ತಿದ್ದಾರೆ. ಇನ್ನಾದರೂ ಆಸ್ಪತ್ರೆ ಆಡಳಿತಾಧಿಕಾರಿ ಎಚ್ಚೆತ್ತುಕೊಂಡು ಆಸ್ಪತ್ರೆಯಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ನೀಡುವಂತೆ ರೋಗಿಗಳು ಆಗ್ರಹಿಸಿದ್ದಾರೆ. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ಆಪ್ರೇಷನ್ ಮಾಡಬೇಕಾದ್ರೆ ಕರ್ಕೊಂಬಂದು ಈ ರೂಮ್ ಹಾಕ್ತಾರೆ. ಈ ರೂಮ್ನಲ್ಲಿ ನಾಳೆ ಎಸಿ ಹಾಕಿದರೆ 7 ತಿಂಗಳು ಕಟ್ಟು 11 ಅಂತಾರೆ, ರೆಡಿ ಮಾಡಿಲ್ಲ. ಒಂದು ಇಷ್ಟೊಂದು ಸ್ವಿಚ್ ಎಲ್ಲ ಅಷ್ಟೊಂದು ಸ್ವಿಚ್ಗಳು ಹಿಂದ ಮುಂದೆ ಎಲ್ಲ ಸ್ವಿಚ್ಗಳು, ಒಂದು ಸ್ವಿಚ್ ಕರೆಂಟ್ ಬರ್ತಾ ಇಲ್ಲ. ಏನೋ ಒಂದು ಫ್ಯಾನ್ ಹಾಕೊಂಡು ಅದು ಮನೆಗೆ ತಂದು ಹಾಕ್ಕೊಂಡಿರೋದು, ಆ ಫ್ಯಾನ್ನಾಗೆ ಅದು ಒಂದೇ ಸ್ವಿಚ್ ಕರೆಂಟ್ ಬರೋದು. ಇಲ್ಲಿ ಏನೇನಿಲ್ಲ. ಆಮೇಲೆ ಅಲ್ಲಿ ಬಾತ್ರೂಮ್ನಲ್ಲಿ ಒಂದೊಂದಕ್ಕೂ ಡೋರ್ ಇಲ್ಲ. ಹೆಂಗೆ ಬಾತ್ರೂಮ್ಗೆ ಹೋಗ್ಬೇಕು, ಹೆಂಗೆ ಸ್ನಾನ ಮಾಡಬೇಕು, ಹೆಂಗೆ ಇದು ಮಾಡಬೇಕು. ಇಲ್ಲಿ ಎ ಸಿ ರೂಮ್ ಅಂತ ಎ ಸಿನೂ ಸರಿ ಇಲ್ಲ. ಬೆಡ್ಗಳಿಗೆ ಬೆಡ್ ಹಾಕಿದರೆ ಒಂದು ಬೆಡ್ಗೂ ಫ್ಯಾನ್ ಇಲ್ಲ. ಎಲ್ಲ ಫ್ಯಾನ್ ಪೇಷಂಟ್ಗಳೇ ತಗೊಂಡ್ಬರ್ಬೇಕು. ಹತ್ರ ತಗೊಂಡ್ಬರ್ತಾರೆ. ದೂರ ಹೆಂಗೆ ಅಲ್ಲಿ ಅವರು ಇದ್ರ ಹಿರೇಕೆ ಇರುತ್ತೆ, ಅವ್ರು ಹಿರೇಕೆ ಇರುತ್ತೆ ಫ್ಯಾನ್ ತಗೊಳಕತ್ತ. ಅವರು ಹಿರೇಕೆ ಇರುತ್ತೆ ಫ್ಯಾನ್ ತಂದು ಇಲ್ಲಿ ಬಂದು ಹಾಕೊಳಕತ್ತ. ಈ ಕಡೆಗೆ ಒಂದು ಗಮನ ಹರಿಸಿ ಎಲ್ಲ ಪೇಷಂಟ್ಗಳಿಗೆ ಹೆಂಗೆ ಇಲ್ಲೆಲ್ಲ ಆಪ್ರೇಷನ್ ಮಾಡಿದಾರೆಲ್ಲ ತಂದಾಕ್ತಾರೆ. ಇಲ್ಲಿಗೆ ನನ್ನೇ ಹಿಡಿಯಪ್ಪ ಸಾಕು. ಆಪ್ರೇಷನ್ ಮಾಡಿದಾರನ್ನ ತಂದಾಕ್ತಾರೆ. ಎಷ್ಟು ರೂಮ್ ಇಲ್ಲ ಆಪ್ರೇಷನ್. ನಾನು ಒಬ್ಬರಿಗೂ ಫ್ಯಾನ್ ಇಲ್ಲ. ಇಂಥ ಸುಡೋ ಬಿಸಿಲು ಹೆಂಗೆ ಇರ್ಬೇಕಿಲ್ಲಿ ನಾವು.